ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಗೌರಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ಅಂದರೆ ಇವತ್ತು ಗೌರಿ ಹಬ್ಬದ ದಿನ, ಹಾಗಾಗಿ ಎಲ್ರಿಗೂ ಮೊದಲನೇದಾಗಿ ಗೌರಿ ಹಬ್ಬದ ಶುಭಾಶಯಗಳು. ಇನ್ನು ಹಬ್ಬ ಅಂತ ಬಂದಾಗ ಫಸ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಹಬ್ಬಗಳಲ್ಲಿ ರಂಗೋಲೆ. ಸೊ ಬೇರೆ ದಿನಗಳಿಗಿಂತ ಹಬ್ಬದ ದಿನಗಳಲ್ಲಿ ರಂಗೋಲೆ ಚೆನ್ನಾಗಿ ನಾವು ಹಾಕಿದಷ್ಟು ಒಂಥರ ಹಬ್ಬದ ಕಡೆ ಹೆಚ್ಚುತ್ತೆ. ಹಾಗಾಗಿ ಚಿಕ್ಕತ್ತೆ ಇಷ್ಟು ಚೆನ್ನಾಗಿ ರಂಗೋಲೆ ಹಾಕಿದ್ರು. ಸೊ ನಾನು ಕೂಡ ರಂಗೋಲಿಯಿಂದನೇ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಇನ್ನು ಪಾಪುನು ಕೂಡ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿಸ್ಕೊಂಡು ಈ ಥರ ರೆಡಿ ಆಗಿದ್ದಾಳೆ. ಇದೇ ಅವಳ ಔಟ್ಫಿಟ್ಟು. ಹಬ್ಬಕ್ಕೆ ಸಿಂಪಲಾಗಿ ಹಾಕಿದ್ದೆ. ಸೊ ಯೂಶ್ವಲಾಗಿ ಎಲ್ಲರೂ ಕೂಡ ಗ್ರ್ಯಾಂಡಾಗಿ ಡ್ರೆಸ್ಗಳನ್ನ ಹಾಕ್ತಾರೆ. ಬಟ್ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅವಳಿಗೆ ಕಂಫರ್ಟಬಲಾಗಿ ಕಾಟನ್ ಮೆಟೀರಿಯಲ್ನೇ ಹಾಕು ಅಂತ. ಸೊ ಹಾಗಾಗಿ ಅವಳಿಗೆ ಕಾಟನ್ನಲ್ಲಿ ಸಿಂಪಲಾಗಿ ಒಂದು ಟ್ಯೂನಿಕ್ ಮತ್ತು ಸ್ಕರ್ಟ್ನ ಹಾಕಿದ್ದೀನಿ. ನೆನ್ನೆ ಅವಳಿಗೆ ಹಣ್ಣು ಕೀಳಬೇಕಾದ್ರೆ ಹೇಳ್ಬಿಟ್ಟಿದ್ದೆ, ನಾಳೆ ಪೂಜೆ ಇದೆ, ಬೆಳಿಗ್ಗೆ ಬೇಗ ಎದ್ದು ಬಂದು ಹಣ್ಣು ಕೀಳೋಣ ಅಂತ. ಸೊ ಅದನ್ನೇ ನೆನಪಿಸ್ಕೊಂಡು ಅವಳು ಸ್ನಾನ ಮಾಡಿಸ್ಕೊಂಡು ಅವ್ರ ಅಪ್ಪನ ಹತ್ರ ರೆಡಿ ಮಾಡಿಸ್ಕೊಂಡು ಆದಮೇಲೆ ಟೆರೇಸ್ ಮೇಲೆ ಕರ್ಕೊಂಡು ಹೋಗಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ನು ಕೂಡ ತೊಗೊಂಡೆ ಆ್ಯಂಡ್ ಹಣ್ಣುಗಳನ್ನೂ ಕೂಡ ತೊಗೊಂಡು ಬಂದ್ವಿ, ಪೂಜೆಗೆ ಬೇಕಿತ್ತು ಅಂತ ಹೇಳಿ. ಸೊ ಎಲ್ಲದನ್ನು ಕೂಡ ತೊಗೊಂಡು ಬಂದು ಆದಮೇಲೆ ಬಾಗ್ನ ಮೇಯ್ನು ನಾನು ಬಂದಿದ್ದೆ ಹಸ್ಬೆಂಡ್ ಮನೆಗೆ ಬಾಗ್ನ ಕೊಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಬಾಗ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಲ 2 ಪೇರ್ಸ್ ಅಷ್ಟೇ ಆಗಿರೋದ್ರಿಂದ ಹೆಚ್ಚು ಹಿಂಸೆ ಆಗಲಿಲ್ಲ. ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ 5 ಪೇರ್ಸ್ ಕೊಡಬೇಕಿತ್ತು. ಫಸ್ಟ್ ಟೈಮ್ 5 ಪೇರ್ಸ್ ಕೊಡ್ತಾರಂತೆ. ಸೊ ನನಗೆ ಏನು ಹಾಕಬೇಕು, ಹೇಗೆ ಪ್ರೊಸೀಜರ್ ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಜೊತೆಗೆ ಥಿಂಗ್ಸ್ಗಳೆಲ್ಲ ಏನೇನು ತೊಗೊಂಡು ಬರಬೇಕು ಅಂತ ಲಿಸ್ಟು ಕೂಡ ಮಾಡ್ಕೊಂಡು ಬಂದಿರಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬಾ ಹಿಂಸೆ ಆಯಿತು. ಆಲ್ಮೋಸ್ಟ್ ನಾನು ರೆಡಿಯಾಗಿ ಟೆಂಪಲಿಗೆ ಹೋಗೋ ಅಷ್ಟರಲ್ಲೇ 1 ಗಂಟೆ ಆಗಿಬಿಟ್ಟಿತ್ತು. ಸೊ ಈಗ ಲಾಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಹೇಗೆ ಅಂತ ಹೇಳಿ, ಹಾಗಾಗಿ ಈ ಸಲ ಬರಬೇಕಾದ್ರೆ 2 ಪೇರ್ಸ್ ತೊಗೊಂಡು ಬರೋ ಜೊತೆಗೆ ಪ್ರತಿಯೊಂದು ಥಿಂಗ್ಸ್ಗಳನ್ನು ಕೂಡ ಲಾಸ್ಟ್ ಟೈಮ್ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೆ ನಾನು ಕೊಡಬೇಕಾದ ಟೈಮಲ್ಲಿ. ಸೊ ಅದನ್ನೆಲ್ಲ ಕೂಡ ತೊಗೊಂಡು ಬಂದು ಈಗ ಬಾಗ್ನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ನಾನು ತೋರಿಸ್ದಾಗೆ ಇಷ್ಟೇ ಐಟಮ್ಸ್ಗಳನ್ನ ಹಾಕೋದು. ಏನೋ ಹೇಳ್ತಾರಂತೆ ಮಿನಿಮಮ್ 19 ಐಟಮ್ ಮೇಲೆ ಇತ್ತು ಅಂತಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಆಲ್ಮೋಸ್ಟ್ ಒಂದು 23 ಹಾಕಿದ್ದೆ. ಸೊ ಬೇಕು ಅಂತಂದರೆ ಎಕ್ಸ್ಟ್ರಾ ಹಣ್ಣುಗಳನ್ನ ಅಥವಾ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋದಷ್ಟು ನಂಬರ್ ಆಫ್ ಐಟಮ್ಸ್ಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಬಾಗ್ನ ಹಾಕಬೇಕಾದ್ರೆ 2 ಮೊರಗಳನ್ನ ಫೋಲ್ಡ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಒಂದೇ ರೀತಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದೆ. ಆ ಥರ ಎಲ್ಲ ಮಾಡ್ಕೊಂಡು ಹೋಗಬಾರ್ದಂತೆ. ಅಲ್ಲಿ ಹೋದ್ಮೇಲೆ ಪಾಪ ಹೇಳಿದ್ರು ಅವರು. ಬಟ್ ಏನು ಅಂತಂದರೆ ನಾವು ಒಂದು ಸಲ ಫೋಲ್ಡ್ ಮಾಡಿ ಟ್ಯಾಗ್ ಮಾಡಿದ್ಮೇಲೆ ಈ ಅರ್ಶಿಣದ ದಾರ ಕಟ್ಟಿದ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದಂತೆ. ಸೊ ಹಾಗೆ ಕೊಟ್ಟೆ. ದೇವರಲ್ವಾ, ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಏನೂ ತೊಂದರೆ ಇಲ್ಲ. ಬಟ್ ಗೊತ್ತಿದ್ದು ತಪ್ಪು ಮಾಡ್ತು ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವರೇ ಹೇಳಿದ್ರು. ಸೊ ಈ ಸಲ ಹಾಗಾಗಬಾರ್ದು ಅಂತ ಹೇಳಿ ಫಸ್ಟೇ ಹಾಕಬೇಕಾದ್ರೂ ಕೂಡ ಒಂದು 2-3 ಸಲ ಅತ್ತೆ ಚಿಕ್ಕತ್ತೆ ಎಲ್ಲರೂ ಕೇಳಿಕೊಂಡು ಆ ಬಾಗ್ನೂ ಕೂಡ ರೆಡಿ ಮಾಡಿಕೊಂಡೆ. ಮುಖ್ಯವಾಗಿ ಬಾಗ್ನ ಕೊಡೋ ಅಂಥವ್ರು ಖಾಲಿ ಹೊಟ್ಟೆಲಿ ಹೋಗಿ ಗೌರಿ ಪೂಜೆ ಮಾಡಬೇಕಂತೆ. ಹಾಗಾಗಿ ಆಲ್ಮೋಸ್ಟು 11:30 ಆಗಿಬಿಟ್ಟಿತ್ತು. ನಾನು ರೆಡಿಯಾಗಿ ಬಾಗ್ನ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ ಏನು ಅಂತಂದರೆ ಖಾಲಿ ಹೊಟ್ಟೆಲಿ ಅಂತ ಅಂದಾಗ ಬಿಸ್ಕೆಟು, ಟೀ, ಕಾಫಿ, ತಿಂಡಿ ಏನೂ ಕೂಡ ತಿನ್ನಬಾರ್ದು. ಹಾಗೆ ಹೋಗಿ ಗೌರಿ ಪೂಜೆ ಮಾಡಿಕೊಂಡು ಅಲ್ಲೇನಾದರೂ ಹಣ್ಣುಗಳು ಕೊಡ್ತಾರೆ, ಹಣ್ಣನ್ನು ತಿಂದು ನೆಕ್ಸ್ಟ್ ಬಾಗ್ನ ಕೊಡೋ ಅಂಥದ್ದಂತೆ. ಸೊ ನಾನು ಎಲ್ಲದನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಮನೇಲಿ ಪೂಜೆನ ಮಾಡಿಬಿಡು ದೇವ್ರ ಮನೆಗೆ ಹೋಗಿ ಅಂತ ಹೇಳಿದ್ರು. ಸೊ ದೇವ್ರ ಮನೆಗೆ ಮತ್ತು ಹೊರಗಡೆ ಎಲ್ಲ ಪೂಜೆ ಮಾಡೋದಿತ್ತು. ನಮ್ಮ ಈ ಕಡೆ ಎಲ್ಲ ಸ್ವಲ್ಪ ಸಂಪ್ರದಾಯ ಜಾಸ್ತಿ. ಇಲ್ಲೆಲ್ಲ ಪ್ರತಿಯೊಂದೂ ಕೂಡ ಪೂಜೆ ಎಲ್ಲ ಮುಗಿಸೋ ತನಕ ಆಲ್ಮೋಸ್ಟ್ 1-1.5 ಗಂಟೆನೇ ಆಗಿಬಿಡುತ್ತೆ. ಸೊ ನಾನು ಕೂಡ ಬರೋದೇ ಅಪರೂಪ ಅಲ್ವಾ, ಹಾಗಾಗಿ ನಾನು ಕೂಡ ಪೂಜೆ ಮಾಡೋಣ. ಇವತ್ತು ನಾನು ಪೂಜೆ ಮಾಡೋದಿತ್ತು ಗೌರಿ ಹಬ್ಬ ಬಾಗ್ನ ಕೊಡೋದ್ರಿಂದ. ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಗೌರಿ ಗುಡಿಗೆ ಹೋಗಬೇಕು. ಇಲ್ಲೆಲ್ಲ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಹಾಗಾಗಿ ಹೆಚ್ಚು ಹಿಂಸೆ ಇಲ್ಲ. ಒಂದು 2-3 ನಿಮಿಷಕ್ಕೆ ಹೋಗಿ ಕೊಟ್ಟು ಬರೋ ಅಂಥದ್ದು. ಬಟ್ ಬೆಳಗ್ಗೆ ಟೈಮು ಯೂಶ್ವಲಾಗಿ ಸಿಕ್ಕಾಬಿಟ್ಟೆ ರಶ್ ಇರುತ್ತಂತೆ. ನಾವು ಬೆಳಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬಾ ರಶ್ ಇರುತ್ತೆ. ಅಲ್ಲಿ ಹೋದರೂ ಕೂಡ ಏನಿಲ್ಲ ಅಂತ 1 hour 2 hours ಸಮ್ಟೈಮ್ಸ್ ವೆಯ್ಟ್ ಮಾಡಬೇಕು. ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ದೆ. ತುಂಬ ಚಿಕ್ಕ ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಹೋಗಿ ಪೂಜೆ ಮುಗಿಸ್ಕೊಂಬರೋ ತನಕ ನಾವು ಕೂಡ ವೆಯ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ, ನಾವು ಕೂಡ ಆರಾಮಾಗಿ ಪೂಜೆ ಮಾಡಿಕೊಂಡು ಆರಾಮಾಗಿ ಬಾಗ್ನೂ ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನಿಧಾನಕ್ಕೆ ಹೋಗಿ ಬಂದ್ರಾಯಿತು ಅಂತ ಹೇಳಿ ಸ್ವಲ್ಪ ಒಂದು 12 ಗಂಟೆ ಮೇಲೆ ಹೋಗೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಇಟ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ.
ಹಾಕಲ್ಲ. ಇನ್ನೊಂದೇನು ಮಾಡಿದೆ? ಇನ್ನೊಂದೇನು ಮಾಡಿದೆ ನೋಡಲಿ? ಖಾಲಿ ಏನಾಯ್ತು? ಸೊ ಎಲ್ಲ ರೆಡಿ ಆಯಿತು ಪೂಜೆಗೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಬಾಗ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಬಟ್ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಹೋಗಿ ಬಾಗ್ನ ಕೊಟ್ಟು ಬರಬೇಕು. ಇನ್ನೂ ಕೂಡ ಎಲ್ಲಿಗೆ ಹಣ್ಣು ಇದೆಯಾ? ಇನ್ನೂ ನಡಿ ಹೋಗೋಣ, ಬಿಸಿಲಲ್ಲಿ ಬಾ. ನನ್ನ ಮಗಳು ಬೆಳಗ್ಗೆ ಬೇಗ ತಿಂಡಿನ ತಿನ್ನಿಸ್ಕೊಂಡಿರಲಿಲ್ಲ, ಸೊ ಹಸುವಾಗ್ತಾಯಿತ್ತು ಅನಿಸುತ್ತೆ. ಅಲ್ಲಿ ಗೌರಿ ಗುಡಿಗೆ ಹೋದ್ಮೇಲೆ ಅಲ್ಲೂ ಕೂಡ ಅವಳಿಗೆ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಸೊ ಹಣ್ಣುಗಳನ್ನ ತಿಂತಾಯಿದ್ಲು ಅಂತ ಹೇಳಿ ಒಂದು ಕಡೆ ಕೂರಿಸಿ ನಾನು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಸೊ ಪೂಜೆ ಆದಮೇಲೆ ಲಾಸ್ಟಲ್ಲಿ ಮೇಯ್ನು ಕುಂಕುಮ ಕೊಡೋ ಅಂಥದ್ದು ಅಲ್ಲಿ ಬಂದಿರೋರಿಗೆಲ್ರಿಗೂ ಕೂಡ. ಈಗ ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ನನಗೆ ಅದೊಂದು ಖುಷಿ ಅಂತ ಅನ್ನಿಸ್ತಾಯಿತ್ತು. ಪೂಜೆ ಅಂತ ಬಂದಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು ಅಂತಂದರೆ ನಾವು ಕೂಡ ಆರಾಮಾಗಿ ಪೂಜೆಗಳನ್ನ ಮುಗಿಸ್ಕೊಬೋದು, ಜೊತೆಗೆ ನಿಧಾನಕ್ಕೂ ಕೂಡ ಪೂಜೆ ಮಾಡಿಕೊಂಡು ಬರೋ ಅಂಥದ್ದು. ಸೊ ಅಲ್ಲಿರೋರಿಗೆಲ್ರಿಗೂ ಕೂಡ ಒಬ್ಬೊಬ್ಬರಾಗಿ ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿ, ಯಾಕಂದರೆ ಕುಂಕುಮ ಎಲ್ಲ ಕೊಟ್ಟು ಆದಮೇಲೆ ಲಾಸ್ಟಲ್ಲಿ ಬಾಗಿನ ಕೊಡೋ ಅಂಥದ್ದಂತೆ. ಸೊ ಫಸ್ಟು ಗೌರಿ ಪೂಜೆ ಎಲ್ಲ ಆಗಿತ್ತಲ್ಲ ಅಂತ ಹೇಳಿ ನಾನು ಕೂಡ ಕುಂಕುಮ ಕೊಡ್ತಾ ಇದ್ದೀನಿ. ಇನ್ನು ನಿಮ್ಮ ಕಡೆ ಎಲ್ಲ ನೀವು ಹೇಗೆ ಬಾಗಿನ ಕೊಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಬಳೆ ಹೂ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಅಂತ ಅನ್ನಿಸ್ತು ಈ ಸಲ ಕುಂಕುಮ ಕೊಟ್ಟಿದ್ದೆಲ್ಲ. ಸೊ ಸ್ವಲ್ಪ ಶಾರ್ಟೇಜ್ ಆಯಿತು, ಬಟ್ ತೊಗೊಂಡೋಗಿದ್ವಿ, ಎಕ್ಸ್ಟ್ರಾ ಪ್ಯಾಕ್ ಮಾಡ್ಕೊಂಡು ಹೋಗಿರಲಿಲ್ಲ ಅಷ್ಟೇ. ಸೊ ಇರಲಿ ಅಂತ ಹೇಳಿ ಎಲ್ರಿಗೂ ಕೂಡ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕುಂಕುಮನ ಕೊಟ್ವಿ. ಆ್ಯಂಡ್ ಅವ್ರ ಹತ್ರನೂ ಕೂಡ ಅರಿಶಿನ ಕುಂಕುಮ ತೊಗೊಬೇಕು ಅಂತಂದ್ರೆ ಅದು ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ಒಂಥರ ಖುಷಿನೂ ಕೂಡ ಇರುತ್ತೆ, ಜೊತೆಗೆ ಒಂಥರ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಈ ಥರ ಎಲ್ಲ ದೇವ್ರ ಗುಡಿಯಲ್ಲೆಲ್ಲ ಬಂದು ಬಾಗ್ನ ಕೊಟ್ಟು ಅವರ ಹತ್ರ ಎಲ್ಲ ಪ್ರತಿಯೊಬ್ಬರ ಹತ್ರನೂ ಕೂಡ ಆಶೀರ್ವಾದ ಎಲ್ಲ ತೊಗೊಳ್ಳೋ ಅಂಥದ್ದು. ಸೊ ನನ್ನ ಮಗಳು ತುಂಬಾ ಸೈಲೆಂಟಾಗಿ ಕೂತಿದ್ಲು, ಅದನ್ನು ಸಿಕ್ಕಾಬಿಟ್ಟೆ ಖುಷಿ ಅಂತ ಅನ್ನಿಸ್ತು. ಸೊ ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಅರಿಶಿನದ ದಾರ ಅಂತ ಕಟ್ಟಿಸ್ಕೊಬೇಕು. ನಮ್ಮ ಇಲ್ಲೆಲ್ಲ ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲೇ ನಾವೇ ಕಟ್ಕೋತೀವಿ, ಬಟ್ ಅಲ್ಲಿ ಅವರೇ ಕಟ್ಟುತ್ತಾರೆ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಟ್ಟೋ ಅಂಥದ್ದು ಅಂತಂದರೆ ಇದೆಲ್ಲ ಕಟ್ಟು ಆದಮೇಲೆ ನಾವು ಗೌರಿ ಬಾಗಿನನ ಕೊಟ್ಟು ಜೊತೆಗೆ ದೇವಿಗೆ ಅಂತ ಹೇಳಿ ಮಡ್ಲಕ್ಕಿ ತೊಗೊಂಡೋಗಿರ್ತೀವಲ್ಲ ಅದನ್ನು ಕೂಡ ಹಾಕಿ ಬರೋ ಅಂಥದ್ದು. ಅದಾಯಿತು ಅಂತಂದರೆ ಪೂಜೆ ಕಂಪ್ಲೀಟ್ ಆದಂಗೆ ಫಸ್ಟ್ ನನ್ನ ಮಗಳ ಕೂರಿಸ್ಬಿಡೋಣ, ಫಸ್ಟ್ ಅವಳಿಗೆ ದಾರ ಕಟ್ಟಿಸ್ಬಿಡೋಣ ಅಂತ, ಯಾಕಂತಂದ್ರೆ ತುಂಬಾ ಪೇಷನ್ಸ್ ಆಗಿ ಕೂತಿದ್ಲು. ಸೊ ಒಂದೊಂದ್ಸಲ ಮರ್ತ್ಕೊಂಡ್ಬಿಡ್ತೀನಿ ಅವಳಿಗೆ ಮಾಡೋ ಅಂಥದ್ದು. ಸೊ ಅವಳಿಗೆ ಫಸ್ಟ್ ಕಟ್ಟಿಸ್ಬಿಡೋಣ ಅಂತ ಹೇಳಿ ಅವಳಿಗೆ ಫಸ್ಟು ಅರಿಶಿನದ ದಾರ ಕಟ್ಟಿಸ್ತಾ ಇದ್ದೀನಿ. ಇನ್ನು ನಾನು ಕೂಡ ಅರಿಶಿನ ದಾರ ಎಲ್ಲ ಕಟ್ಟಿಸ್ಕೊಂಡು ದೇವಿಗೂ ಕೂಡ ಮಡ್ಲಕ್ಕಿ ಎಲ್ಲ ತುಂಬಿಸಿದಾಯಿತು. ಅದಾದಮೇಲೆ ಇನ್ನು ಬಾಗಿನ ಅಂತ ಬಂದಾಗ ನಮಗೆ ಒಂದ್ಸಲ 5 ಪೇರ್ ಇದ್ದಿದ್ದು, ದೇವ್ರಿಗೊಂದು ಅಮ್ಮನಿಗೊಂದು, ಇನ್ನು 3 ನಾವು ಹೊರಗಡೆ ಯಾರಿಗಾದ್ರೂ ಕೊಡೋ ಅಂಥದ್ದು. ಈ ಸಲ 2 ತೊಗೊಂಡೋಗಿರೋದ್ರಿಂದ ಒಂದು ಗೌರಿಗೆ ಮತ್ತು ಇನ್ನೊಂದು ನಮ್ಮಮ್ಮನಿಗೆ ಅಂತ ಹೇಳಿದ್ರು. ಬರಬೇಕಾದ್ರೆ ತುಂಬಾ ಫ್ರೀ ಇತ್ತು, ಯಾರು ಕೂಡ ಪೂಜೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ನನ್ನ ಮಗಳನ್ನ ನಿಲ್ಲಿಸ್ಕೊಂಡು ಒಂದಷ್ಟು ವಿಡಿಯೋಗಳು ಮತ್ತು ಫೋಟೋಸ್ಗಳನ್ನೂ ಕೂಡ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ಇಲ್ಲಿ ಬಂದಾಗ ಸಿಕ್ಕಾಬಟ್ಟೆ ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಹಸ್ಬೆಂಡು ಕೂಡ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರು, ಯಾಕಂತಂದರೆ ಬಾಗಿನ ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಲ್ವ, ಪಾಪು ಕರ್ಕೊಂಡು ಮನೆಗೆ ನಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ನನಗೂ ಕೂಡ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆ್ಯಂಡ್ ಟೈಮು ಕೂಡ 2 ಗಂಟೆ ಆಗ್ತಾ ಬಂತು ನಮ್ಮ ಪೂಜೆ ಎಲ್ಲ ಮುಗಿಯೋ ತನಕ. ಹಾಗಾಗಿ ನಾನು ವಿಡಿಯೋನ ಎಲ್ಲೂ ಕಂಟಿನ್ಯೂ ಮಾಡಲಿಲ್ಲ ಆ್ಯಂಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಹಬ್ಬ ಹೇಗೆಲ್ಲ ಆಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.